ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೆ ಮಿತ್ರ ಬಳಗದ ವತಿಯಿಂದ ಓಪನ್ ಹಾಗೂ ಗ್ರಾಮೀಣ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸೂಪರ್ 6 ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ತಾಲೂಕಿನ ಅರ್ಕೆರಾ ಕೆ ಗ್ರಾಮದಲ್ಲಿ ಫೆಬ್ರವರಿ 5ರಂದು ಬೆಳಿಗ್ಗೆ 10 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಕ್ರೀಡಾಕೂಟದಲ್ಲಿ ಸುಮಾರು 40 ಕ್ರಿಕೆಟ್ ತಂಡಗಳು ಹೆಸರು ನೋಂದಾಯಿಸಿಕೊಂಡಿದ್ದು, ಕ್ರೀಡಾಕೂಟದ ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಭೇಟಿ ನೀಡಿ ಆಯೋಜಕರಿಂದ ಚರ್ಚೆ ಮಾಡಿ ಪಿಚ್ ಮತ್ತು ಗ್ರೌಂಡ್ ಅನ್ನು ಸರಿಯಾಗಿ ಗಡಿ ಗುರುತಿಸಿ ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಇನ್ನು ಗಡಿಯುದ್ದಕ್ಕೂ ಬಣ್ಣವನ್ನ ಬಳಸಿ ಗಡಿ ಗುರುತಿಸಿ ಶಿಸ್ತುಬದ್ಧವಾಗಿ ಕ್ರೀಡಾಕೂಟ ಆಯೋಜನೆ ಮಾಡಿ ಮಾದರಿಯಾಗಿ ಕಾರ್ಯಕ್ರಮ ನಡೆಸುವಂತೆ ತಿಳಿಸಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಕೂಟವೂ ಸಹ ಯಾವುದೇ ಲೀಗ್ ಪಂದ್ಯಗಳಿಗೂ ಕಮ್ಮಿ ಇರದಂತೆ ಆಯೋಜನೆ ಮಾಡಬೇಕು ಎಂದರು. ನಮ್ಮ ಅರಕೆರೆ ಗ್ರಾಮದಲ್ಲಿ ಅರಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಅರಕೆರೆ ಗ್ರಾಮದಲ್ಲಿ ನಾವು ಎಸಿಟಿ ಅರಕೆರೆ ಕ್ರಿಕೆಟ್ ಟೂರ್ನಮೆಂಟ್ 2ನೇ ಆವೃತ್ತಿಯನ್ನು ಆರಿಸಿದ್ದೇವೆ. ಹೋದ ಬಾರಿ 1ನೇ ಆವೃತ್ತಿ ಆರಿಸಿದ್ವಿ. 2ನೇ ಆವೃತ್ತಿ ಅತ್ಯಂತ ದೊಡ್ಡ ಬಜೆಟ್ ಇದು. 51,000 ಪ್ರಥಮ ಬಹುಮಾನ ಮತ್ತು 25,000 2ನೇ ಬಹುಮಾನ ಇದ್ದು, ಇದನ್ನು 2 ಭಾಗಗಳಾಗಿ ಆರಿಸಿದ್ದೇವೆ. ಒಂದು ಓಪನ್ ವಿಭಾಗ, ಇನ್ನೊಂದು ಗ್ರಾಮೀಣ ವಿಭಾಗ. ಓಪನ್ ವಿಭಾಗದಿಂದ ಒಂದು ತಂಡ ಫೈನಲ್ ಪ್ರವೇಶಿಸುತ್ತದೆ ಮತ್ತು ಗ್ರಾಮೀಣ ವಿಭಾಗದಿಂದ ಒಂದು ತಂಡ ಫೈನಲ್ ಪ್ರವೇಶಿಸುತ್ತದೆ. ಫೈನಲ್ ಪ್ರವೇಶಿಸಿದಂಥ ಗ್ರಾಮೀಣ ತಂಡವು ಕೊನೆಯಲ್ಲಿ ಓಪನ್ ಆಗಿ ಆಡಬಹುದು. ಈ ರೀತಿಯಾಗಿ 2 ತಂಡವನ್ನು ಆಯ್ಕೆ ಮಾಡಿ ನಾವು ಮೊದಲ ಮತ್ತು 2ನೇ ಬಹುಮಾನವನ್ನು ನೀಡುತ್ತೇವೆ. ಈ ತಂಡಕ್ಕೆ ಆದಷ್ಟು ತಂಡಗಳು ಭಾಗವಹಿಸಿ ಈ ಟೂರ್ನಮೆಂಟ್ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಆಂಜನೇಯ, ಮಲ್ಲಿಕಾರ್ಜುನ, ಚಾಂದಬಾಜಾ, ಭೀಮರಾಯ್, ರಮೇಶ್, ಮನೋಹರ್, ಮಂಜುನಾಥ್, ಮಲ್ಲು, ಅಮೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.